ಈ ಆರೋಪಗಳಿಗೆ ನಗರಾಭಿವೃದ್ಧಿ ಇಲಾಖೆ ಉಸ್ತುವಾರಿ ಏನಿದ್ದಾರೆ ಸುರೇಶ್ ಮಾತನಾಡಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೆ ಚಾಲು ಆದ್ರೆ ಏನ್ ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನ್ ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಹೆಬ್ಬಾಳದಲ್ಲೇ ಕೊಡ್ಬೇಕಾ? ಸುಮ್ಮನೆ ಎಕ್ಸಾಂಪಲ್, ಈಗೆಲ್ಲ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡ್ಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕಾಗ ಅಂತ. ಈ ತರ ಗಾಳಿಯಲ್ಲಿ ಮುಂದುವರಿಯುವಂತ ಕೆಲಸ ನಮ್ಮ ಕಾಂಟ್ರಾಕ್ಟರ್ಸ್ ಅಂಡ್ ಅಧ್ಯಕ್ಷರು ಮಾಡಬಾರ್ದು. ಇದು ಯಾವ್ದಾದ್ರು ಸಾಕ್ಷಿ ಇದ್ದು ಈ ತರದ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಇಂದ ಕೊಡ್ಬೋದು. ಇದೆಲ್ಲ ಟ್ರಾನ್ಸ್ಪರೆಂಟ್ ಆಕ್ಟ್. ಟ್ರಾನ್ಸ್ಪರೆಂಟ್ ಅಲ್ಲಿ ಯಾರಿಗೂ ಒಬ್ಬಂಗೂ ಯಾರು ಸಹಾಯ ಮಾಡಕ್ಕಾಗಲ್ಲ, ಮಿನಿಸ್ಟ್ರಿ ಮಾಡಕ್ಕಾಗಲ್ಲ, ಅಧಿಕಾರಿಗಳು ಮಾಡಕ್ಕಾಗಲ್ಲ. ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ ಎಷ್ಟೆಷ್ಟು ಲೋಯೆಸ್ಟ್ ಯಾವ್ದು, ಹೈಯೆಸ್ಟ್ ಯಾವ್ದು, ಎಷ್ಟು %, ಏನ್ ಕೆಲಸ, ಏನ್ ವೆಹಿಕಲ್ಸ್, ಏನ್ RMC ಯಾವ್ಯಾವ್ದು ಏನಿದೆ ಅವ್ರಿಗೇನೆ ಕೊಡಕ್ ಬರೋದು. ಅವ್ರೇನೇನೋ ಹೇಳಿದ್ರೆ ಇದಕ್ಕೆಲ್ಲ ನಾವು ಉತ್ತರ ಕೊಟ್ರೆ ಸರಿ ಇಲ್ಲ. ಕಾನೂನು ಪ್ರಕಾರ ಯಾರಿಗೆ ಅಧಿಕೃತವಾಗಿ ಯಾರು ಆಗ್ತಾರೆ ಅವ್ರಿಗೇನೆ ಟೆಂಡರ್ ಕೊಡುವಂಥದ್ದು, ಸಾಕ್ಷಿ ಸಮೇತ ಹೇಳ್ಬೇಕು. ಯಾವ ಮಧ್ಯವರ್ತಿಗಳು ಯಾರು ಏನಂತ ಸಾಕ್ಷಿ ಸಮೇತ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಸರ್ಕಾರಗಳು ಬಂದಾಗಲೂ ಕೂಡ ಈ ಕಮಿಷನ್ ಬಾಂಬ್ನ ಭೂತ ಮಾತ್ರ ಬಿಡ್ತಾ ಇಲ್ಲ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರು ಇದ್ದಾರೆ. ಯದುಕುಮಾರ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಮೊದಲಿಗೆ ಆಡಳಿತ ಪಕ್ಷದವ್ರ ಹತ್ರ ಮಾತನಾಡ್ಬಿಡ್ತೀನಿ. ಅವ್ರ ಹತ್ರ ಮಾತನಾಡಿ ಉತ್ತರವನ್ನ ತಗೋಣ, ಏನ್ ಹೇಳ್ತಾರೆ ಕೇಳೋಣ. ನಟರಾಜ್ ಗೌಡ್ರೆ, ಇದೇ ಬಿಜೆಪಿ ಪಕ್ಷ ಆಡಳಿತದಲ್ಲಿದ್ದಾಗ 40% ಕಮಿಷನ್ ಆರೋಪ ಮಾಡಿ ಪೇ CM ಅಂತ ಹೇಳಿ ಪೋಸ್ಟರ್ ಅಭಿಯಾನ ಮಾಡಿ ಅಧಿಕಾರಕ್ಕೆ ಬಂದಂತ ನೀವು ಈಗ ಯಾವ CM ಪೇ ಮಾಡ್ತಾ ಇದ್ದೀರಿ ಅಥವಾ ಏನು ಕಥೆ ನಡೆಸ್ತಾ ಇದ್ದೀರಿ? ಯಾಕೆ ಈ ಕಮಿಷನ್ ಆರೋಪ ನಿಮ್ಮ ಸರ್ಕಾರದ ಮೇಲೂ ಬರ್ತಾ ಇದೆ? ಗುತ್ತಿಗೆದಾರರು ಅವಾಗ ಸರಿ ಇದ್ದಂಥ ಗುತ್ತಿಗೆದಾರರು ಇವಾಗೇನಾದ್ರೂ ನೀವೇನಾದ್ರೂ ಇನ್ ಕೇಸ್ ಇಲ್ಲ ಸುಮ್ನೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳೋದಾದ್ರೆ ಅವಾಗಿದ್ದಂಥ ಸರಿ ಇದ್ದಂಥ ಗುತ್ತಿಗೆದಾರರ ಸಂಘ ಇವಾಗ ಸರಿ ಇಲ್ವಾ? ಮತ್ತು ಇಷ್ಟೊಂದು ಸುಮಾರು 37,000 ಕೋಟಿಯಷ್ಟು ಬಿಲ್ ಬಾಕಿ ಉಳಿಸ್ಕೊಂಡಿದ್ದೀರಾ. ನನಗಂತ ಅನ್ಸುತ್ತೆ ನೀವು ಕೊಡೋ ಉತ್ತರ ಒಂದು ಬಿಜೆಪಿ ಸಾಲ ಮಾಡಿದ್ರು, ಸಾಲ ಇಟ್ಟು ಹೋಗಿದ್ರು ಅನ್ನೋದು ಒಂದು ಹೇಳ್ತೀರಾ, ಇನ್ನು ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳ್ತೀರಾ. ಆಲ್ರೆಡಿ ಸರ್ಕಾರ ಹೊಸದೇನಲ್ಲ, ಈಗ 3 ವರ್ಷ ಆಯ್ತು ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದು. 3 ವರ್ಷದಿಂದ ಈಗ ಇಷ್ಟೊಂದು ಬಿಲ್ಗಳು ಬಾಕಿ ಉಳಿಸ್ಕೊಂಡಿರೋದು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಈಗ ಗುತ್ತಿಗೆದಾರರ ಸಂಘದವ್ರಿಗೆ ಬಾಕಿ ಇರ್ತಕ್ಕಂಥದ್ದು ಸಹಜ, ಅದು ನಿಜ. ಅದರೊಳಗೆ ಅವ್ರಿಗೆ ಕಳೆದ 2 ವರ್ಷದಿಂದ ಪೂರ್ಣ ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಹಣ ಕೊಡಬೇಕಾಗುತ್ತದೆ. ಅವ್ರಿಗೆ ಯಾವ್ಯಾವ್ದು ತುಂಬಾ ಸೀನಿಯಾರಿಟಿ ಇದೆ, ಯಾವ್ಯಾವ ಕಂಪ್ಲೀಟ್ ಆಗಿದೆ ಅವುಗಳ ಮೇಲೆ ನೋಡಿ ಹಣವನ್ನ ಒಂದು ಪಾರ್ಷಿಯಲ್ಲೋ ಅಥವಾ ಫುಲ್ಲು ಹಣಗಳು ಬಿಡುಗಡೆ ಆಗ್ತವೆ. ಆದ್ರೆ ಗುತ್ತಿಗೆದಾರರು ಹಣ ಕೇಳೋದ್ರೊಳಗೆ, ಒತ್ತಡ ಹಾಕೋದ್ರೊಳಗೆ, ಸರ್ಕಾರದಲ್ಲಿ ಬೇಡಿಕೆ ಇಡೋದ್ರೊಳಗೆ ಅದು ನಿರಂತರವಾಗಿರ್ತದೆ. ಅದೇನು ಹೊಸದೇನಲ್ಲ. ಅದ್ ಕೇಳಿ 33,000 ಕೋಟಿ ಬಾಕಿ ಇದೆ, ಬೆಂಗಳೂರಲ್ಲಿ 1,850 ಕೋಟಿ ಬಾಕಿ ಇದೆ, ವಿವಿಧ ಇಲಾಖೆನಲ್ಲಿ ಇದೆ, RDPR ಅಲ್ಲಿ ಇದೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಸೋಷಿಯಲ್ ವೆಲ್ಫೇರ್ ಅಲ್ಲಿ ಇದೆ. ಎಲ್ಲರಿಗೂ ಬಾಕಿ ಅಂತೂ ಖಂಡಿತ ಇದ್ದೇ ಇರ್ತದೆ. ಆದ್ರೆ ಯಾವ್ದು ಸೀನಿಯಾರಿಟಿ ಅದ್ ಕೊಡ್ತಾರೆ. ಆದ್ರೆ ಗುತ್ತಿಗೆದಾರ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಿದಾರಲ್ಲ ಯಾರೋ ಮಂತ್ರಿ ಅಥವಾ ಯಾರೋ ಮಧ್ಯವರ್ತಿ ಇದಾನೆ ಅಂತ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಆ ರೀತಿಯ ಯಾವುದೇ ಮಧ್ಯವರ್ತಿದ ಮಾಹಿತಿಯನ್ನ ಅವರು ಹಿಂಜರಿಕೆ ಇಲ್ದಲೆ, ಯಾವುದೇ ರೀತಿಯ ಅಳುಕಿಲ್ದಲೆ ನಮ್ಮ ಬೆಂಬಲ ಅವ್ರಿಗಿರುತ್ತೆ. ಅವರು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಥವಾ ಅವರು ಯಾವ್ದಾದ್ರು ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ರೆ ಲೋಕಾಯುಕ್ತಕ್ಕೆ, ಪೊಲೀಸ್ ಇಲಾಖೆಗೆ ನಮ್ಮ ಜೊತೆಲೆ ಬಂದು ಕಂಪ್ಲೇಂಟ್ ಕೊಟ್ಬಿಡ್ಲಿ. ಅದಕ್ಕೆ ನಾವು ಕ್ರಮ ತೆಗೆದುಕೊಳ್ಳೋ ಜವಾಬ್ದಾರಿ, ತನಿಖೆ ಮಾಡಿಸೋ ಜವಾಬ್ದಾರಿ ನಮ್ದಿರುತ್ತೆ. ಆದ್ರೆ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಆಗ್ಬೇಕಾಗಿರೋದು ಸಹಜ ಇದೆ. ಹಿರಿತನದ ಆಧಾರದ ಮೇಲೆ ಯಾವ ಕೆಲಸ ಪೂರ್ಣ ಆಗಿದೆ ಅದರ ಆಧಾರದ ಮೇಲೆ ಭಾಗಶಃ ಪೂರ್ತಿ ಹಣ ನಿರಂತರವಾಗಿ ಬಿಡುಗಡೆ ಆಗ್ತಾ ಇದೆ. ಡಿಸೆಂಬರ್ ಅಲ್ಲೂ ಬಿಡುಗಡೆ ಆಗಿದೆ, ಜನವರಿನಲ್ಲೂ ಕೆಲವು ಹಣ ಬಿಡುಗಡೆ ಆಗಿದೆ, ಫೆಬ್ರವರಿನಲ್ಲೂ ಬಿಡುಗಡೆ ಆಗುತ್ತೆ. ನಿರಂತರವಾಗಿ ಆಗ್ತಾ ಇಲ್ಲ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ ನಟರಾಜ್ ಗೌಡ್ರೆ. ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ₹1,00,000 ಕೊಡೋ ಜಾಗದಲ್ಲಿ ₹100 ಕೊಟ್ಬಿಟ್ಟು ಜೀವನ ನಡೆಸ್ಕೊಳ್ಳಿ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಅಟ್ ದ ಸೇಮ್ ಟೈಮ್ ಅವರು ನೇರವಾಗಿ ಹೇಳ್ತಿದ್ದಾರೆ, ಸ್ಲಮ್ ಬೋರ್ಡ್ ನಲ್ಲಿ ಕೆಲವರು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ, ಜಮೀರ್ ಅಹಮದ್ ಅವರು ಇಮಿಡಿಯೇಟ್ ಆಗಿ ಮೀಟಿಂಗ್ ಮಾಡಬೇಕು,
ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಕಾಂಟ್ರಾಕ್ಟರ್ಗಳ ಜೊತೆ ಇನ್ನೂ ಒಂದು ಮೀಟಿಂಗ್ ಮಾಡಿಲ್ಲ. ಅದರ ಜೊತೆಗೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಕಮಿಷನ್ ಕೇಳ್ತಾ ಇದ್ದಾರೆ, ಹಣ ಬಿಡುಗಡೆ ಮಾಡೋದಕ್ಕೆ ಹೈಯೆಸ್ಟ್ ಪರ್ಸೆಂಟೇಜ್ ಕೇಳ್ತಿದ್ದಾರೆ ಅಂತ ನೇರವಾಗಿ ಹೇಳ್ತಿದ್ದಾರೆ ಅವರು, ವಿತ್ ಯಾವ ಮಿನಿಸ್ಟ್ರಿ ಅಂತಾನು ಹೇಳ್ತಾ ಇದ್ದಾರೆ. ಇಲ್ಲ ನೀವು ಹೇಳಿದ್ ಕರೆಕ್ಟ್. ನೀವು ಹೇಳಿದಕ್ಕೆ ಈಗ ಅವರು ಸಂಬೋರ್ಡ್ ವಿಷಯ ಮಾತಾಡಿದ್ದಾರೆ, ನಗರಾಭಿವೃದ್ಧಿ ಇಲಾಖೆ ವಿಷಯ ಮಾತಾಡಿದ್ದಾರೆ. ನಾವು ಇನ್ನು ಸ್ಪಷ್ಟವಾಗಿ ಹೇಳ್ತೀವಿ, ಹಣ ನೀವು ಹೇಳ್ದಂಗೆ ಲಕ್ಷ ರೂಪಾಯಿ ಕೊಡ್ಬೇಕಾದಕ್ಕೆ 100 ರೂಪಾಯಿ ಕೊಡ್ತಾರೆ, ಆ ರೀತಿ ಏನಿಲ್ಲ. ನಾವು ನೋಡಿ, ಕಳೆದ 2.5 ವರ್ಷಗಳಲ್ಲಿ ಸುಮಾರು 70,000 ಕೋಟಿ ರೂಪಾಯಿ, ಅಂದ್ರೆ ವಾರ್ಷಿಕವಾಗಿ 30,000 ಕೋಟಿ ರೂಪಾಯಿ ಹಣ ಗುತ್ತಿಗೆದಾರರಿಗೆ ಬಿಡುಗಡೆ ಆಗಿದೆ. 70,000 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಈಗಲೂ ಕೂಡ ಹಣ ಬಿಡುಗಡೆ ಆಗುತ್ತೆ. ನೆಕ್ಸ್ಟ್ ಬಜೆಟ್ ಅಲ್ಲೂ ಕೂಡ ಹಣ ಬಿಡುಗಡೆ ಆಗುತ್ತೆ. ಅದು ಹಂತ ಬಿಡುಗಡೆ ಆಗುತ್ತೆ. ಅದರೊಳಗೆ ಒತ್ತಾಯ ಮಾಡುವಂಥದ್ದು, ಏನೋ ಒಂದು ಬೆದರಿಕೆನಲ್ಲಿ ಹೇಳುವಂಥದ್ದು, ರಾಜಕೀಯ ಪ್ರೇರಿತವಾಗಿ ಹೇಳುವಂಥದ್ದು ಒಪ್ಪಲ್ಲ. ಆದ್ರೆ ಹಣ ಬಿಡುಗಡೆ ಆಗ್ಬೇಕು, ಅದು ಬಿಡುಗಡೆ ಆಗುತ್ತೆ, ಸ್ಪಷ್ಟವಾಗಿ ಹೇಳ್ತೀನಿ. ಆದ್ರೆ ಅವ್ರು ಮಾಡಿರೋ ಆರೋಪ ಇದೆಯಲ್ಲ, ನೀವ್ ಹೇಳ್ದಂಗೆ ವಸತಿ ಇಲಾಖೆನಲ್ಲಿ ಮತ್ತು ನಗರಾಭಿವೃದ್ಧಿ ಇಲಾಖೆನಲ್ಲಿ ನಾವು ಆಶ್ವಾಸನೆ ಕೊಡ್ತೀವಿ. ಖಂಡಿತವಾಗಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಾಕ್ಷಿ ಸಮೇತ ಅವ್ರು ಏನೋ ಹೇಳಿಲ್ಲ ಕೊಟ್ರೆ ಖಂಡಿತವಾಗಿ ಕ್ರಮ 100% ಆಗುತ್ತೆ. ಅದರೊಳಗೆ ಹಿಂಜರಿಕೆ ಬೇಡ. ನಾವು ತಿಪ್ಪೆ ಸಾರಿಸೋದಾಗ್ಲಿ ಅಥವಾ ಬಿಜೆಪಿ ತರ ಕೈ ಜೋಡಿಸೋದಾಗ್ಲಿ ಮಾಡೋದಿಲ್ಲ. ಕ್ರಮ ಖಂಡಿತವಾಗಿ ತಗೊಂತೀವಿ, ತನಿಖೆ ಖಂಡಿತವಾಗಿ ಮಾಡಿಸ್ತೀವಿ. ಅವರು ಆಯ್ತು ಮುಖ್ಯಮಂತ್ರಿಗಳು ಕೊಡೋದಿಲ್ಲ, ಉಪಮುಖ್ಯಮಂತ್ರಿ ಕೊಡೋದಿಲ್ಲ, ಅಥವಾ ಲೋಕಾಯುಕ್ತರು ಕೊಡ್ತಾರೆ, ಅಥವಾ ಪೊಲೀಸ್ ಇಲಾಖೆ ಕೊಡ್ತಾರೆ, ಯಾರ್ಯಾರು ಕೊಟ್ಟರು ಕೂಡ ನಾವು ಮಂಜುನಾಥ್, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಇದಲ್ಲ, ಅವ್ರ ಜೊತೆ ನಾವೇ ಖುದ್ದಾಗಿ ಹೋಗಿ ಆ ದೂರನ್ನ ಕೊಡಿಸ್ಲಿಕ್ಕೆ ಏರ್ಪಾಡನ್ನು ಕೂಡ ಮಾಡ್ತೀವಿ. ದಯಮಾಡಿ ಅವ್ರು ಕೇವಲ ಏನ್ ಗೊತ್ತಾ, ಕಳೆದ ಬಾರಿನೂ ಕೂಡ ಲಾಸ್ಟ್ ನವೆಂಬರ್ ಕೂಡ ಅವ್ರು ಗುತ್ತಿಗೆದಾರ ಮಂಜುನಾಥ್ ಇದೇ ರೀತಿ ಹೇಳಿದ್ರು, ಡಿಸೆಂಬರ್ 1ನೇ ತಾರೀಕು ನಾವು ಪ್ರೊಟೆಸ್ಟ್ ಹೋಗ್ತೀವಿ. ಹಣ ಬಿಡುಗಡೆ ಆಗ್ತದೆ, ಒತ್ತಾಯ ಪೂರ್ವಕವಾಗಿ. ಅವ್ರಿಗೂ ಗೊತ್ತಿದೆ ಯಾವ ರೀತಿಯಾಗಿ ಹಣಕಾಸಿನ ಶಿಸ್ತನ್ನು ಕಾಪಾಡ್ಕೋಬೇಕು, ಯಾವ ರೀತಿಯಾಗಿ ನಾವು ಸೀನಿಯಾರಿಟಿನಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು, ಯಾವ ಇಲಾಖೆಯಲ್ಲಿ ಬಿಡುಗಡೆ ಮಾಡಬೇಕು, ಪ್ರಯಾರಿಟಿ ಆಗುತ್ತೆ, ಪ್ರಾಮುಖ್ಯತೆ ಆಗುತ್ತೆ ಅಂತ ನಾವು ಅವ್ರಿಗೂ ಗೊತ್ತಿದೆ. ಆದಾಗ್ಯೂ ಕೂಡ ಅವರು ರಾಜಕೀಯ ಪ್ರೇರಿತವಾಗಿ ಈ ರೀತಿಯಾಗಿ ಆರೋಪ ಮಾಡೋದಕ್ಕೆ ಯಾವುದೇ ಅವತ್ತು ನೀವು ಗುತ್ತಿಗೆದಾರರ ಸಂಘ ಜೊತೆ ಸೇರ್ಕೊಂಡು ಬಿಜೆಪಿಗೆ ಮಾಡಿದ್ದು ಅದು ರಾಜಕೀಯ ಪ್ರೇರಿತ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇವತ್ತಿದು ರಾಜಕೀಯ ಪ್ರೇರಿತವಾಗಿ ಅವ್ರು ಆರೋಪ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅವತ್ತು ನೀವು ಮಾಡಿದ್ದು ಅದನ್ನೇ ಅಂತ ಅಂದ್ಕೊಳ್ಬೇಕಾಗುತ್ತೆ. ನಾನು ಬ್ರೇಕ್